ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಇವತ್ತಿನ ಲಾಗ್ದಾಗ ನಾವು ಚಿಕನ್ ಬಿರಿಯಾನಿ ಮಾಡತ್ತಿದ್ದು. ಸೊ ಚಿಕನ್ ಬಿರಿಯಾನಿ ಮಾಡುವಾಗ ಏನೇನಾಯಿತು ಅಂತ ವಿಡಿಯೋನ ಪೂರ್ತಿ ನೋಡ್ರಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ಚಿಕನ್ ಬಿರಿಯಾನಿ ಮಾಡತ್ತೇನು. ಸೊ ಚಿಕನ್ ಬಿರಿಯಾನಿ ಸಲುವಾಗಿ ಮಾಡೋಕೆ ಏನೇನು ತೊಗೊಂಡಿದ್ದೇನೆಂದ್ರೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಟೊಮೆಟೊ ಮತ್ತು ಅಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಇನ್ನು ಜೀರಿಗೆ ಹಾಕೋದು ಮತ್ತು ಬಾಕಿದ ಮಸಾಲೆ ಎಲ್ಲನೂ ಜೀರಿಗೆ ಬೇಕಾದ್ರೆ ಇದ್ರಾಗ ಪೇಸ್ಟ್ ಮಾಡತ್ನಾಗ ಬೇಕಾದ್ರೆ ಹಾಕೋಬೋದು, ಇಲ್ಲತ್ತಂದ್ರೆ ಎಣ್ಣೆಯಾಗನ ಹಾಕೋಬೋದು. ಸೊ ಈಗ ಫಸ್ಟ್ ಇದನ್ನೆಲ್ಲನೂ ಪೇಸ್ಟ್ ಮಾಡ್ಕೋತೇನು. ಮತ್ತು ಚಿಕನ್ ಬಿರಿಯಾನಿ ಜೊತೆ ಚಿಕನ್ ಪೆಪ್ಪರ್ ಡ್ರೈ ಒಂದು ಮಾಡಬೇಕು ಮತ್ತು ಚಿಕನ್ ಸಾರು ಭೀ ಮಾಡಬೇಕಂತ ಪ್ಲ್ಯಾನ್ ಐತಿ. ಸೊ ನೋಡೋಣ ಏನೇನು ಯಾವ್ಯಾವ ಚಿಕನ್ 1 kg ಚಿಕನ್ ಒಳಗೆ ಎಷ್ಟು ಉಳಿತೈತಿ, ಏನೇನು ಆಗ್ತೈತಿ ಅಂತ. ಸೊ ಈಗ ಚಿಕನ್ ಸಾರು ಮಾಡೋಕೆ ಕೊಬ್ಬರಿ, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ, ಟೊಮೆಟೊ, ಒಂದು ಅರ್ಧ ಉಳ್ಳಾಗಡ್ಡಿ ಮತ್ತು ಒಣ ಮಸಾಲೆ ಎಲ್ಲನೂ ಹಾಕಿದ್ದೇನೆ ಇದ್ರಾಗ. ಸೊ ಒಣ ಮಸಾಲೆ ಒಳಗೆ ಎಳ್ಳು, ಕೊತ್ತಂಬರಿ ಕಾಳು ಮತ್ತು ಜೀರಿಗೆ, ಲವಂಗ, ದಾಲ್ಚಿನ್ನಿ ಎಲ್ಲನೂ ಐತಿ. ಸೊ ಇದನ್ನ ಇಷ್ಟನ್ನು ಪೇಸ್ಟ್ ಮಾಡ್ಕೊಂಡಿದ್ದೆ ಸಾರಕ್ಕೆ ರೆಡಿ ಮಾಡ್ಕೊಳ್ಳೋದು. ಇದು ಬಿರಿಯಾನಿಗೆ ಏನೇನು ಬೇಕಲ್ಲ ಅದನ್ನು ಪೇಸ್ಟ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಇದು ರೆಡಿ ಆಗೈತಿ. ಈಗ ಚಿಕನ್ ಸಾರಕ್ಕೆ ಏನು ಬೇಕಲ್ಲ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ತೆಗೆದು ನಾ ಫಸ್ಟಿಗೆ ಎಲ್ಲನೂ ಮಸಾಲೆಗಳೆಲ್ಲ ರುಬ್ಬಿ ರೆಡಿ ಮಾಡಿಟ್ಕೊಂಡು ಪಟಾಪಟ ಒಗ್ಗರಣೆ ಕೊಡೋಕೆ ಬರ್ತೈತೆ ಅನ್ನೋ ಕಾರಣಕ್ಕೆ ಫಸ್ಟಿಗೆಲ್ಲ ಮಸಾಲೆಗಳು ಮಾಡಾಕೊಳತ್ತೇನು. ಈಗ ಆಲ್ರೆಡಿ ಬಿರಿಯಾನಿಗೆ ಏನು ಬೇಕು ಅದನ್ನು ಮಸಾಲೆ ರೆಡಿ ಮಾಡಿದ್ದೇನು. ಈಗ ಸಾರಕ್ಕೆ ಏನೇನು ಬೇಕು ಅದನ್ನು ಪೇಸ್ಟ್ ಮಾಡ್ಕೊಳತ್ತೇನು. ಇದು ಚಿಕನ್ ಸಾರಕ್ಕೆ ಮಸಾಲೆ ರೆಡಿ ಆಯಿತು. ವಿಡಿಯೋ ಸ್ಟಾರ್ಟಿಂಗ್ ನಿಮಗೆ ಹೇಳಿದ್ನಿ ಫಸ್ಟ್ ಚಿಕನ್ ಬಿರಿಯಾನಿ, ಚಿಕನ್ ಸಾರ ಮತ್ತು ಚಿಕನ್ ಪೆಪ್ಪರ್ ಡ್ರೈ ಮಾಡ್ತೇನೆ ಅಂತ ಅಂದೀನಿ. ಬಟ್ ಏನಾಯ್ತಂದ್ರೆ ಚಿಕನ್ ಇಷ್ಟು ಪುರೋಡ್ಸಂಗಿಲ್ಲ. ಸೊ ಸ್ವಲ್ಪ ಕಡಿಮೆ 1 kg ಐತಿ. ಬಟ್ ಬಿರಿಯಾನಿದಾಗ ಹುಡುಗರು ಪೀಸ್ ಬೇಡ್ತಾರೆ ಅನ್ನೋ ಕಾರಣಕ್ಕೆ ಚಿಕನ್ ಪೆಪ್ಪರ್ ಡ್ರೈ ಮಾಡೋದನ್ನ ಕ್ಯಾನ್ಸಲ್ ಮಾಡಿದ್ದೀನಿ. ಮತ್ತು ಚಿಕನ್ ಸಾರು ಏನೈತಲ್ಲ ಅದನ್ನು ಅಗದಿ ಗಟ್ಟಿ ಒಂದು ಪೀಸಸ್ ವಿತ್ ಪೀಸಸ್ ಹಾಕಿ ಒಂದು ಗಟ್ಟಿ ಮಾಡಬೇಕಂತಂದು ಒಂದು ಗಟ್ಟಿ ಸಾರು ಮತ್ತು ಚಿಕನ್ ಬಿರಿಯಾನಿ ಮಾಡಬೇಕಂತ ಅಂದ್ಕೊಂಡೀನಿ. ಸೊ ಈಗ ಮಾಡೋನು ಬರ್ರಿ. ಮತ್ತು ಈಗ ಇಲ್ಲಿ ಇದ್ರಾಗ ಪಲಾವ್ ಎಲ್ಲಿನೂ ಈಗ ಹಾಕಿದ್ದೀನಿ. ಸೊ ಇವೆಲ್ಲ ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರಿಯೋದ. ಚಿಕನ್ ಅದಕ್ಕೆ ಆಗೋ ತನಕ ಹಾದಿ ಕಾಯತ್ತಾರೆ. ಇವ್ರ ಮನ್ಯಾಗ ಚಿಕನ್ ಮಾಡಂಗಿಲ್ಲ. ನಿಮ್ಮ ಮನ್ಯಾಗ ಚಿಕನ್ ಮಾಡಂಗಿಲ್ಲ. ಈಗ 1 ತಿಂಗಳು ಪಾಪ ಇನ್ನೊಂದು ತಿಂಗಳು ಆಕಿಗೆ ಚಿಕನ್ ಸಿಗಂಗಿಲ್ಲ ರೀ. ಮಾಡಿದಾರ್ತಾರೆ ಅವರು. ರೇಯಾಗಳ ಮನ್ಯಾಗ 1 ತಿಂಗಳ ಮಾರ್ಗಶಿರ ಪೂಜೆ ಇರೋದ್ರಿಂದ ಚಿಕನ್ ತತ್ತಿ ಏನೂ ಮಾಡಂಗಿಲ್ಲ. ನಮ್ಮ ಮನ್ಯಾಗೂ ಪ್ರತಿ ವರ್ಷ ಮಾಡಂಗಿಲ್ಲ, ನಾವು ಪಾಲಿಸ್ತೇವೆ ಪೂಜೆ ಮಾಡೋ ಟೈಮ್ಗೆ. ಬಟ್ ಈ ಸಲ ಅಕ್ಕ ಹಡ್ದಿರೋದ್ರಿಂದ ಮನ್ಯಾಗ ಅವ್ರಿಗೆ ತತ್ತಿ ಎಲ್ಲ ಬೇಕು. ಹಾಗಾಗಿ 1 ವರ್ಷ ಪಾಲಿಸೋದು ಬೇಡ, ಅವರಿಗೆ ಮಾಡಿ ಕೊಡೋಣ ಅನ್ನೋ ಕಾರಣಕ್ಕೆ ಈ ಸಲ ನಾವು ಪಾಲಿಸೋನಿಲ್ಲ. ಗುರುವಾರದು ಷಷ್ಠ ಪರಿಶಿ ಪೂಜಾ ಇದನ್ನಾದು ಷಷ್ಠ ತತ್ತಿ ಏನೂ ಮಾಡೋನಿಲ್ಲ. ಪೂಜಾ ದಿವಸ ಒಂದೇ ದಿವಸ ಪಾಲಿಸತ್ತೀವಿ, ಬಾಕಿ ದಿವಸ ತಿನ್ನತ್ತೀವಿ. ಮತ್ತು ನೆಕ್ಸ್ಟ್ ವರ್ಷದಿಂದ ಆ್ಯಸ್ ಯೂಶ್ವಲ್ ಪಾಲಿಸೋದಿದ್ದೇ ಇರ್ತೈತಿ. ಸೊ ಇಂಥ ಟೈಮ್ಗಳು ಇವಂತೂ ಏನು ವರ್ಷ ಬರೋಂಗಿಲ್ಲ. ಹಾಗಾಗಿ ನಮ್ಮ ರಿಯಾಗಳ ಮನ್ಯಾಗ ತಂದಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ರಿಯಾ ಇಲ್ಲಿ ಚಿಕನ್ ಸಲುವಾಗಿ ನಾ ಅಡುಗೆ ಮಾಡೋದಕ್ಕೆ ವೇಟ್ ಮಾಡ್ಕೊತ ಕುಂತಿದ್ದಾಳು. ಸೊ ಇದೆಲ್ಲ ಗೋಲ್ಡನ್ ಬ್ರೌನ್ ಆಗೈತಿ. ಈಗ ನಾ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದಿಲ್ಲ ಇದೆಲ್ಲ ಇದಕ್ಕೆಲ್ಲ ಆ್ಯಡ್ ಮಾಡತ್ತೇನು. ಸೊ ಈಗ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಚಲೋ ತಂಗೆ ಫ್ರೈ ಆಗಬೇಕು. ವಿಡಿಯೋಗಳೆಲ್ಲ ಸ್ವಲ್ಪ ಕಡಿಮೆ ಅಪ್ಲೋಡ್ ಮಾಡತ್ತೀವಿ. ಬಿಕಾಸ್ ಮನ್ಯಾಗ ಸ್ವಲ್ಪ ಭಾಳ ಕೆಲಸ ಇರೋದ್ರಿಂದ ವಿಡಿಯೋಗಳು ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ಪ್ಲೀಸ್ ಎಲ್ಲರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ನಮಗೆಲ್ಲ ಸಪೋರ್ಟ್ ಮಾಡಿರಿ ಅಂತ ಹೇಳತ್ತೇನು. ಸೊ ಇದು ಮಸಾಲೆ ಫುಲ್ಲ
ಫ್ರೈ ಆಗಬೇಕು ಮತ್ತು ಎಲ್ಲ ಎಣ್ಣೆ ಬಿಟ್ಕೋಬೇಕು. ಆವಾಗ ಆನಂತರ ಮತ್ತು ನೆಕ್ಸ್ಟ್ ಏನೇನು ಹಾಕೋದು ತೋರಿಸ್ತೇನೆ. ಈಗ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಇವೆರಡನ್ನೂ ಹಾಕತ್ತೀನಿ. ಎರಡು ಮಾಡಿ ಚಲೋ ತಂಗೆ ಮಿಕ್ಸ್ ಮಾಡೋದ. ಕರ್ಡ್ ಬೇಕಾದವರು ಕರ್ಡನ್ನ ಹಾಕೋಬೋದು, ಬ್ಯಾಡ್ ಆದರೆ ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ ಕರ್ಡ್ ಏನು ಯೂಸ್ ಮಾಡೋನಿಲ್ಲ. ಸೊ ಬೇಕಾದ್ರೆ ಕರ್ಡ್ ಈ ಟೈಮ್ದಾಗ ಸ್ವಲ್ಪ ಫ್ಲೇಮ್ನ ಲೋ ಫ್ಲೇಮ್ ಇಟ್ಟು ಕರ್ಡನ್ನ ಆ್ಯಡ್ ಮಾಡಿ ಆನಂತರ ಚಿಕನ್ ಹಾಕಿದ್ರೆ ನಡಿತೈತಿ. ಸ್ವಲ್ಪ ಕರ್ಡನ್ನು ಮಿಕ್ಸ್ ಆಗ್ತೈತಿ, ಬಟ್ ನಾನು ಇಲ್ಲಿ ಕರ್ಡ್ ಯೂಸ್ ಮಾಡೋನಿಲ್ಲ. ಎಣ್ಣೆ ಬಿಟ್ಕೊಂಡೈತಿ. ಸೊ ಈ ಟೈಮ್ದಾಗ ನಾನು ಚಿಕನ್ ಎಲ್ಲ ಹಾಕ್ಕೊಳ್ಳೋದ. ಚಿಕನ್ ಹಾಕಿದ ನಂತರ ಉಪ್ಪು ಹಾಕ್ಕೊಂಬಿಡೋದು, ಅವಾಗ ನೀರು ಬಿಡ್ತೈತಿ. ಸೊ ಫಸ್ಟಿಗೆ ಚಿಕನ್ ಆ್ಯಡ್ ಮಾಡ್ಕೊಳ್ಳೋದ. ಮತ್ತು ಈಗ ಉಪ್ಪು ಹಾಕತ್ತೀನಿ. ಸೊ ಈಗ ಚಿಕನ್ನ ನೀರು ಬಿಡೋ ಸಲುವಾಗಿ ಸ್ವಲ್ಪ ಉಪ್ಪು ಹಾಕೋದು. ಆನಂತರ ಮತ್ತು ಎಷ್ಟು ಟೇಸ್ಟಿಗೆ ಅಕ್ಕಿ ಮತ್ತು ನೀರು ಹಾಕಿದ ನಂತರ ಟೇಸ್ಟ್ ನೋಡಿ ಅವಾಗ ಉಪ್ಪು ಹಾಕ್ಕೊಳ್ಳೋದು. ಈಗ ಸ್ವಲ್ಪ ಚಿಕನ್ನ ನೀರು ಬಿಡಲಿ ಅನ್ನೋ ಕಾರಣಕ್ಕೆ ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಈಗ ಎಲ್ಲನೂ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರಾಗ ಒಂದು ಏನು ಮಿಸ್ ಆಗೈತೆ ಅಂದ್ರೆ ಪುದೀನ ಅಷ್ಟಿರಬೇಕಾಗಿತ್ತು. ನಾನು ತರಿಸೋದನ್ನ ಮರೆತ್ನಿ. ಪುದೀನ ಅಷ್ಟಿದ್ದಿರ ಇನ್ನೂ ಟೇಸ್ಟ್ ಚಲೋ ಬರ್ತಿತ್ತು. ಮರ್ತೀನಿ ಪುದೀನ ತರೋದನ್ನ. ಚಿಕನ್ನ ನೀರು ಬಿಟ್ಕೊಂಡೈತಿ. ಸೊ ಇನ್ನೊಂದು ಸ್ವಲ್ಪ ಇದೇ ಥರ ಆಗಲಿ. ಒಂದು ಸ್ವಲ್ಪ ಏನಾದರೂ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ನೀರು ಬಿಡೋ ತನಕ ವೇಟ್ ಮಾಡೋಣ. ಅಷ್ಟು ತನಕ ಅಕ್ಕಿ ಅದೆಲ್ಲ ತೊಳ್ಕೊಳ್ಳೋಣ. ಜೀರಾ ರೈಸ್ ತೊಗೊಂಡಿದ್ದೀನಿ. ಸೊ ಇದನ್ನು ತೊಳ್ಕೊಂಡು ಅದ್ರಾಗ ಆ್ಯಡ್ ಮಾಡಿ ಬಿಡೋಣ. ಚಲೋ ತಂಗೆ ಫ್ರೈ ಆಗೈತಿ, ನೀರನ್ನು ಬಿಟ್ಟೈತಿ. ಸೊ ಈಗ ನಾನು ಅಕ್ಕಿ ಹಾಕಿ ವಿಸಿಲ್ ಮಾಡಿದರೆ ಆಯಿತು, ನಮ್ಮ ಬಿರಿಯಾನಿ ರೆಡಿ. ಚಿಕನ್ ಸಾಫ್ಟ್ ಇರ್ತೈತಿ, ಲಘು ಇದನ್ನು ಆಗಿಬಿಡ್ತೈತಿ, ಕುದಿತೈತಿ. ಈಗ ಅಕ್ಕಿ ಆ್ಯಡ್ ಮಾಡ್ತೇನೆ. ಇದಕ್ಕೆ ಅಕ್ಕಿ ಹಾಕಿ ನಂತರ ತಿರುಗಾಡತ್ತೇನು. ಓನ್ಲಿ ಅಕ್ಕಿ ಇದ್ದಾಗ ಈ ಕುಕ್ಕರ್ ಒಳಗೆ ಹಿಡಿತಿತ್ತು, ಬಟ್ ಈಗ ಸ್ವಲ್ಪ ಪೀಸು ಇದಾವೆ. ಯಾಕೋ ಡೌಟ್ ಬರ್ತೈತಿ ಇದೇನು ವಿಜಿಲ್ ಆಗ್ತೈತೋ ಇಲ್ಲೋ. ಬಟ್ ಅಕ್ಕಿ ಪೀಸ ಇನ್ನೂ ಕೆಳಗಿದಾವೆ, ಒಂದು ಚಮಚಿ ಇದನ್ನು ಅಷ್ಟೇ. ಸೊ ಐ ಹೋಪ್ ಒಂದು 3 ಸಿಟಿಗಂತ ತೆಗೆದುಬಿಡ್ತೀನಿ ಲಘು. ನೋಡೋಣ ಏನೇ ಆಗ್ತೈತಿ. ಈಗ ನಾನು ಇನ್ನೊಮ್ಮೆ ಇದನ್ನು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹಾಕಿಬಿಟ್ರಿ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. 3 ವಿಜಿಲ್ ಆದ ನಂತರ ಔಟ್ಪುಟ್ ಹೆಂಗೆ ಬರ್ತೈತೆ ನೋಡೋಣ. ಅಂತೂ ಚಿಕನ್ ಆಗೋ ತನಕ ಇನ್ನು ಈಗ ಜಸ್ಟ್ ಇದನ್ನು ಮಾಡಿದೇನು, ಏನೋ ಸಿಟಿ ಆಗಬೇಕಿನ್ನು. ನಮ್ಮ ರಿಯಾಗ ವೇಟ್ ಮಾಡತ್ತಾಳು. ಇರಿವುಗಳು ಹಿಡ್ಕೊಂತ ನಿಂತಾಳು. ಆಕೆ ಯಾವಾಗಿನ ಚಿಕನ್ ಆಗ್ತೈತಿ ಅಂತಂದು ಅದಕ್ಕೆ ಹಾಕೊಂತ ಕುಂತಾಳೆ. ಚಿಕನ್ ಊಟ ಮಾಡೇ ಮನೆಗೆ ಹೋಗಾಕಿ, ಅಲ್ಲಿ ತನಕ ಏನೂ ಹೋಗಂಗಿಲ್ಲಕ್ಕಿ. ಸಾರದ ವೀಡಿಯೋ ಏನು ಮಾಡಿಲ್ಲ, ಬಿಕಾಸ್ ಸಾಂಬಾರು ಆ್ಯಸ್ ಯೂಶ್ವಲ್ ಇರ್ತೈತಿ. ಹಾಗಾಗಿ ಅದನ್ನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸ್ಟೀಮ್ ಆರಾಕಿ ಇಟ್ಟಿದ್ದೇನು. ಇದು ಆರಿದ ನಂತರ ಓಪನ್ ಮಾಡಿ ನೋಡೋಣ ಬಿರಿಯಾನಿ ಆಗೈತೋ ಇಲ್ಲೋ. ಸ್ವಲ್ಪ ಟೆನ್ಷನ್ ಐತಿ, ಬಿಕಾಸ್ ಕುಕ್ಕರ್ ಸಣ್ಣದೈತಿ. ಸ್ವಲ್ಪ ಜಾಸ್ತಿ ಅಕ್ಕಿ ಅದ ಹಾಕೀನಿ. ಸ್ವಲ್ಪ ಸಿಟಿ ಆಗಬೇಕಾದ್ರೆ ಭಾಳ ಪ್ರಾಬ್ಲಮ್ ಮಾಡೈತಿ. ಸ್ಟೀಮ್ ಇನ್ನೂ ಐತಿ. ಸೊ ಸ್ಟೀಮ್ ಆರಿದ ಮೇಲೆ ಇದನ್ನು ಓಪನ್ ಮಾಡಿ ನೋಡೋಣ. ಓಕೆ, ಈಗ ಸ್ಟೀಮ್ ಆರೈತಿ, ನೋಡೋಣ. ಪ್ಲೀಸ್ ಗಾಡ್, ವಾವ್, ಇಟ್ಸ್ ನೈಸ್, ಪರ್ಫೆಕ್ಟ್ಲಿ ಕುಕ್ ಆಗೈತಿ. ನಂಗೆ ಸ್ವಲ್ಪ ಟೆನ್ಷನ್ ಇತ್ತು, ಬಿಕಾಸ್
ಆಗಿರ್ತೈತೆ ಇಲ್ಲೋ, ಫುಲ್ ಇಷ್ಟು ಕಂಪ್ಲೀಟ್ ತುಂಬೈತಿ ಆಗ್ತೈತಿಲ್ಲ ಅಂತ ಟೆನ್ಷನ್ ಇತ್ತು. ಸೊ ಬಿರಿಯಾನಿ ಪರ್ಫೆಕ್ಟ್ ಬೆಂದೈತಿ. ಇನ್ನು ಇದನ್ನೆಲ್ಲ ಮಿಕ್ಸ್ ಮಾಡಿ ಆಮೇಲೆ ತೋರಿಸ್ತೇನೆ ನಿಮ್ಗೆ ಹೆಂಗಾಗೈತೆ ಅನ್ನೋದು.